ಇಷ್ಟೆಲ್ಲ ಖರ್ಚು ಮಾಡಿ ಬೆಳಗ್ಗೆ ಮಳೆ ಬಂತು ಅಂತೇಳಿ ರನ್ನಿಂಗ್ಗೆ ಹೋಗಲ್ಲ ಇವನು. ಮೊಟ್ಟೆ ಚೆನ್ನಾಗುಂಟು, ಬ್ರೇಕ್ ಹಾಕಿದ್ಮೇಲೆ ಮೊಟ್ಟೆ ಹೊಡೆದೋಗಿರ್ತದೆ ನೋಡ್ಬೇಕಷ್ಟೇ. ಅದು ಜೈ ಶ್ರೀರಾಮ್ ಫ್ರೆಂಡ್ಸ್. ಇವತ್ತು ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ತೆಗೆದಿದ್ದೇನೆ, ಮೋಟೋ ಬ್ಲಾಗ್ದು. ಡೈಲಿ ಮೋಟೋ ಬ್ಲಾಗೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಬೈಕ್ ಫ್ರೆಂಡ್ದು, ಅವನ ಬೈಕಿಂದಲೇ ನಾವು ಮೋಟೋ ಬ್ಲಾಗ್ ಮಾಡ್ಬೇಕಂತೇಳಿ ಮೊಬೈಲಿಂದ ಮೋಟೋ ಬ್ಲಾಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸದ್ಯಕ್ಕೆ ನಾವು ಅಷ್ಟು ಗೋಪುರ ಎಲ್ಲ ತೆಗೆದು ಮಾಡೋರಲ್ಲ. ಸೊ ಇವಂದೇ ಬೈಕ್, ಅದು ಇನ್ನ ಬೈಕನವರು. ಆ ಬೈಕ್ ತುಂಬ ಇಲ್ಲಿ 1 ವೀಕ್ ತುಂಬ ಮಳೆ, 1 ವೀಕಿಂದ ಮಳೆ ಆಗಿ ಚೈನ್ ಎಲ್ಲ ನೀರಾಗಿ ಫುಲ್ ಇದಾಗಿದೆ. ಇವಾಗ ಹೋಗಿ ಚೈನ್ಗೆ ಸ್ವಲ್ಪ ಲೂಬ್ರಿಕೆಂಟ್ ಮಾಡಿ, ಲೂಬ್ರಿಕೆಂಟ್ ಅಲ್ಲ ಚೈನ್ ಲೂಬ್ ಮಾಡಿ ಮತ್ತು ಗಾಡಿ ಸ್ವಲ್ಪ ವಾಶ್ ಮಾಡಿ ಆಚೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಹೊಸ ಹೆಲ್ಮೆಟ್ ತೆಗೆದಿದ್ದಾನೆ, ಆ ಖುಷಿಯಲ್ಲಿ ಏನೋ ಕೊಡಿಸ್ತಾನಂತೆ. ಬಸ್ ಗಾಡಿ ಎಲ್ಲ ವಾಶ್ ಮಾಡಿದ್ಮೇಲೆ ತೋರಿಸ್ತೀವಿ. ವಾಶ್ ಆದ್ಮೇಲೆ ತೋರಿಸಿ. ನಮ್ಮ ಜೊತೆ ನಮ್ಮ ಲಾಗರ್ ಇದ್ದಾನೆ, ಚಿಲ್ ಟೀಮ್ ಲಾಗ್ಸ್ ರಕ್ಷಿತ್ ಪುತ್ರ. ನೋಡಿ ಹೊಸ ಲಾಗರ್ ನೋಡಿ ಗೈಸ್, ನೋಡಿ ಇವರಿಬ್ಬರು ನಮ್ಮ ಕಡೆಯಿಂದನೇ ಕಂಟೆಂಟ್ ಸಿಗ್ತಿರೋದು, ನಮಗೆ ಟ್ರೋಲ್ ಮಾಡೋದು. ಗಾಡಿ ವಾಶ್ ಮಾಡೋದೆಲ್ಲ ತೋರಿಸ್ತೀವಿ, ಆಯಿತಾ? ನೋಡಿ ಇವಾಗ ಅದನ್ನ BTS ನಾ ತೋರಿಸ್ತೀನಿ, ನನಗೆ ಕಾಲ್ ಸಿಗಲ್ಲ ಒಬ್ಬನಿಗೆ, ಅದನ್ನು ತೋರಿಸ್ತೀನಿ. ಈಗ BTS ಅಂದರೆ ಬೇಂದ್ರ ಸಿಂಗ್. ಓ ಬೇಂದ್ರ ಸಿಂಗ್ ಹೊಸ ಲಾಗರ್ಸ್ ಅಡ್ಜಸ್ಟ್ BTS ಫ್ಯಾನ್ಸಿಗೆಲ್ಲ ಹಿಂಗೆ ಅನ್ಸೋದು. ಅವನು ಇವನೇ ಅಂಬತ್ತಪ್ಪ ಬೇಂದ್ರ ಸಿಂಗ್. ಇದಾನೆ ಅನ್ಬೇಡ. ನೋಡಿ ಹೊಸ ಹೆಲ್ಮೆಟ್ ತಂದೆ ಅಣ್ಣ, ಯಾವುದು ಆಕ್ಸೋರ್ ಅಂತ. ನೋಡಿ ಈಗ ಹೆಲ್ಮೆಟ್ ನಂದಲ್ಲ, ಅನ್ಬಾಕ್ಸಿಂಗ್ ನಾನು ಮಾಡ್ತೀನಿ. ನೋಡಿ ಈಗ ಅಣ್ಣ ಅನ್ಬಾಕ್ಸ್ ಮಾಡ್ತಿದ್ದಾನೆ. ಒಳಗಡೆ ಹೆಲ್ಮೆಟ್ ಯಾವ ಕಲರ್ ಅದಿಲ್ಲ, ಯಾರಿಗೆ ಗೊತ್ತು ಯಾವ ಕಲರ್ ಗೆಸ್ ಮಾಡಿ ಗೈಸ್. ನೋಡಿ ಈಗ ಯಾಕ್ಸ್ ಓನ್ಲಿ ಫಾರ್ ಅಡಲ್ಟ್ಸ್. ನೋಡಿ ಗೈಸ್ ಎಲ್ಲ ಶ್ರೀಮಂತರು. ನೋಡಿ ಗೈಸ್ ಎಲ್ಲ ಶ್ರೀಮಂತರು. ನೋಡಿ ಎಷ್ಟು ಹೆಲ್ಮೆಟ್ ನೋಡಿ, ಇಲ್ಲಿ ಒಂದು ಎಕ್ಸ್ ಇದೆ. ನೋಡಿ ಎಲ್ಲ ಎಕ್ಸ್ ಎಕ್ಸ್ ಎಕ್ಸ್. ಹೆಲ್ಮೆಟ್ ಅನ್ನೋರು ಇವನೇ ಹೆಲ್ಮೆಟ್ ಓನರ್. ಬ್ರ್ಯಾಂಡ್ ಪ್ರಮೋಷನ್ ಯಾವುದು ಗೊತ್ತಾ? ಎಕ್ಸ್ ಅನ್ನೋ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅದ್ರ ಮೇಲೆ. ಎಸ್ ನೋಡಿ ಗೈಸ್, ಫಸ್ಟ್ ಓಪನಿಂಗ್. ಗೊತ್ತಿದೆ ಅಂದ್ರೆ ಏನು ಗೊತ್ತಿಲ್ಲ. ಆ್ಯಕ್ಚುಲಿ ಅದು ವಯಸ್ಸರಿಂದ ಒಳಗಡೆಯಿಂದ ಇರೋದು. ಇನ್ನೊಂದು ಯಾವುದೋ ಇರುತ್ತೆ ಇಲ್ಲ, ಅದಷ್ಟೇ. ಹೊಸ ಹೆಲ್ಮೆಟ್ 5,000 ಅಲ್ಲ, 5,000 ಹೆಲ್ಮೆಟ್ ಮಾಡಿದ್ದೀವಿ. ಶ್ರೀಮಂತ ಅಲ್ಲ. ಇಲ್ಲೊಂದು ಲಾಗ್ ಆಗ್ತಾ ಉಂಟು ನನ್ನದು, ಇನ್ನೊಬ್ಬ ಲಾಗರ್ ಅಂದೆ ನನ್ನ ಅಪೋನೆಂಟ್, ಅವನೊಬ್ಬ ಪಾರ್ಟ್ನರ್. ನೋಡಿ ನಮಗೂ ಇಲ್ಲ. ನೋಡಿ ನೋಡಿ ಎಷ್ಟು ಹೆಲ್ಮೆಟ್ ಹಾಕೊಂಡು ತೋರಿಸ್ತೀನಿ ಇವಾಗ. ಈಗ ಹೆಲ್ಮೆಟ್ ಹಾಕ ನೋಡಿ. ಈಗ ಅವನಿಗಿಂತ ದೊಡ್ಡ ಹೆಲ್ಮೆಟ್ ಅದು, ಇವನ್ಕಿಂತ ದೊಡ್ಡದಿದೆ ಇದೆ. ನಾವು ಕಾಣ್ತೀವಿ ಪ್ಲಸ್ ಅಲ್ಲಿ. ಯಾ ಗೊತ್ತಾಗುತ್ತಾ? ನಾನಂತ ಗೊತ್ತಾಗುತ್ತಾ? ಯಾರಿಗೂ ಒಂದು ಕಳ್ಳ. ಇದು ಮೋಟು, ಇದು ಪತ್ಲು. ಏನು ನೋಡಿ ನಾವು ನಾರ್ಮಲ್. ಒಳಗಡೆ ಕ್ರೇಜ್ ಹಾಕೊಂಡು ಹೆಲ್ಮೆಟ್ ಹೇಳಿ ಇದು ಒಳಗಡೆ ಮೇಲೆ ಹಿಡಿದ ಕಾಣುತ್ತೆ ನೋಡಿ ಹೆಂಗೆ. ಇದು ಸನ್ ಗ್ಲಾಸ್ ಪ್ರೊಟೆಕ್ಟರ್ ಹೆಲ್ಮೆಟ್. ನೀವು ಸಣ್ಣ ಇದರಲ್ಲಿ ಹಿಂಗೆ ಡೈರೆಕ್ಟಾಗಿ ನೋಡ್ಕೊಬಿಡ್ಬೋದು. ಎಲ್ಲಿದೆ ಸನ್ನು? ಅಲ್ಲಿದೆ ಸನ್. ಮಕ್ಕಳಿಗೆ ಫಸ್ಟ್ ಟೈಮ್ 1 ಇಯರ್ ಆಯಿತು ಸ್ಟಾರ್ಟ್ ಮಾಡಿ. 3 ಇಯರ್ ಆಯಿತು ಸ್ಟಾರ್ಟ್ ಮಾಡಿ. ನಾವು ಫಸ್ಟ್ ಇಯರಲ್ಲಿ ಇರಬೇಕು ಸ್ಟಾರ್ಟ್ ಮಾಡಿದ್ದು. ಫೈನಲ್ ಇಯರಿಗೆ ಬಂದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬೆಳ್ಳಿಗೆ ಇವನು ಸ್ಟಾರ್ಟ್ ಮಾಡಿದ್ದಾನೆ, ನಾನು ಹೆಲ್ಪ್ ಮಾಡ್ತೀನಿ. ನೆಕ್ಸ್ಟ್ ಸಪೋರ್ಟ್ ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ತೀವಿ, ಆಮೇಲೆ ತೋರಿಸ್ತೀವಿ. ಸಿ ಯು ಸೂನ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no. ನೋಡಿ ಇವನು ರನ್ನರ್ ಅಂತೆ. ಡೈಲಿ
ಡೈಲಿ ಬೆಳಗ್ಗೆ ಎದ್ದು ಈ ಥರ ಕೆಲಸ ಮಾಡಿ ಒಣಗಿಸಿ ರನ್ನಿಂಗ್ ಹೋಗ್ತಾನೆ ಈ ಮಳೆಯಲ್ಲಿ. ಕಾಲೇಜಿಗೆ ಲೇಟಾಗಿ ಹೋಗೋದು ನಾನು ಡೈಲಿ. ಡೈಲಿ ಬೆಳಗ್ಗೆ ಕಾಲೇಜಿಗೆ 9:45 ಬರೋನು ಇವನು. ಎಲ್ಲರ ಮನೆಯಲ್ಲಿ ಕಷ್ಟದಿಂದ ಈ ಮಳೆಯಲ್ಲಿ ಚಡ್ಡಿ ಒಣಗಿಸಿದ್ರೆ ಇವನು ಶೂಸ್ ಒಣಗಿಸಿ ರನ್ನಿಂಗ್ ಹೋಗೋನು ನೋಡಿ. ನಿನ್ನ ಹತ್ರ ರನ್ನಿಂಗ್ ಶೂಸ್ ಎಷ್ಟಿದೆ ಟೋಟಲು? ನೋಡಿ ನೋಡಿ ಇದೆಷ್ಟು? ಹಾಂ 5 ಮೇಲೆ. ಇದು ರೆಡ್ 1600. ಇದು 1000. ಇದು ಬ್ಲ್ಯಾಕ್ ಇದು ಅದು 5000. ಅದು ಕೂಡ 1000. ಇದಕ್ಕೆ ಎಷ್ಟು? ಓ ಪೂಮಾ. ಇದು 10.5 ಬೀಳುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿ ಬೆಳಗ್ಗೆ ಮಳೆ ಬಂತಂತೇಳಿ ರನ್ನಿಂಗ್ಗೆ ಹೋಗಲ್ಲ ಇವನು. ಇಲ್ಲಿ ರೂಮಲ್ಲಿರೋದು ಯಾವ್ದು ಬೇರೆ ಒಂದು ನೀರೇ ಬರ್ತಾಯಿಲ್ಲ ಫ್ರೆಂಡ್ಸ್. ಮುಖ ನಡೆಯೋದು ನೀರು ಬರ್ತಿಲ್ಲ, ಜೋಶಲ್ಲಿ ಹಾಕೊಂಡಿದ್ದೇನೆ. ಅದಕ್ಕೆ ಬೇರೆ ಬೇರೆಯವ್ರದೆಲ್ಲ ಯೂಸ್ ಮಾಡೋಕ್ಕಾದ್ರೆ ಹಿಂಗೆ ಆಗುತ್ತೆ. ಫ್ರೀ ಐಟಮ್ ತಗೋಬೋದು. ಅಲ್ಲ ಸ್ವಲ್ಪ ನೀರು ನಿಂಗಿದ್ದು ವೇಸ್ಟ್ ಮಾಡ್ಕೊಂತ ಮಗನೇ. ನೀರು ವೇಸ್ಟ್ ಮಾಡಬಾರ್ದು. ಸೇವ್ ವಾಟರ್. ಅದೇ ಜೋಶಲ್ಲಿ ಗಾಡಿ ಮೇಲೆ ತೊಳಿಬೇಕು. ಫುಲ್ ಸ್ಮಾರ್ಟ್. ನೋಡಿ ಗೈಸ್, ನೀರು ಖಾಲಿಯಾಗಿತ್ತು, ಇದೇ ನೀರಲ್ಲಿ ನೋಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೊಸ ಎಚ್ ಡಿ ತೊಗೊಂಡು ತುಂಬ ದಿನ ಆಯಿತು. ಗಾಡಿ ನೋಡಿ, ಚೈನ್ ಲೂಬ್ ಮಾಡಿ ರೆಡಿ ಮಾಡಿ ಆಚೆ ಅಂದ್ಕೊಂಡು ಹೋಗ್ಬೇಕು. ಡೆಂಚರ್ ಕಷ್ಟನೇ. ಹೀಗೆ ವೀಕ್ಲಿ ಒಂದು ಸರಿ ಕ್ಲೀನ್ ಮಾಡ್ತಾನೇ ಇರಬೇಕು. ಆಗಾಗ ಓಡಿಸೋ ನಾನೇ, ಓನರ್ ಬೇರೆ ಅಷ್ಟೇ. ಯಾರ್ಯಾರ ಬೈಕ್ ವಾಶ್ ಮಾಡ್ತಿದ್ದಾನೆ ನೋಡಿ. ರೂಮ್ಮೇಟ್ 100 ರೂಪಾಯಿ ಕೊಡ್ತೀನಿ ಅಂತಾನೆ ಗಾಡಿ ವಾಶ್ ಮಾಡ್ತಿದ್ದಾನೆ. SD ಹತ್ರ ಅಮೌಂಟ್ ಇಲ್ಲ ನೋಡಿ, 100 ರೂಪಾಯಿಗೆ ಬೈಕ್ ವಾಶ್ ಮಾಡ್ತಾನೆ. ಹೇಳಿದ್ರೆ HD ಮೇಂಟೈನ್ ಮಾಡ್ಬೇಕಂದ್ರೆ ಏನಾದರೂ ವಾಶ್ ಮಾಡ್ಬೇಕಲ್ಲಿ. ಫ್ರೆಂಡ್ ಇನ್ ನೀಡ್. ಬಾ. ಟೈಮ್ ರೂಮ್ ಎಷ್ಟು ಕಾಣುತ್ತೆ? I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. ಇಲ್ವಾ ಫಸ್ಟ್ ವ್ಲಾಗಲ್ಲಿ ನೀನೇ ಇದೆಯಾ? ನಮ್ಮ ಅಣ್ಣ ಈಗ ರಿವ್ಯೂ ಕೊಡ್ತಿದ್ದಾನೆ ಬೈಕ್ ಇದ್ರು ನೋಡಿ. ಜಾವಾ ಕಂಪ್ನಿದು ಗೊತ್ತಿರೋದು ಹೇಳ್ತಿದ್ದೇನೆ. ಜಾವಾ ಕಂಪ್ನಿದು HD ಅಡ್ವೆಂಚರ್ ಅಂತ. ಮೈಲೇಜು ನಿಯರ್ ಟು 145 ಸಮಥಿಂಗ್ ಇದೆ. 145. 145 ಮೈಲೇಜ್. ಸ್ಪೀಡ್ ಅದು. ಮ್ಯಾಕ್ಸಿಮಮ್ ಲಿಮಿಟ್ ಸ್ಪೀಡ್ 145 ಇದೆ. ಮೈಲೇಜ್ ಒಂದು 1 ಲೀಟ್ರ್ ಪರ್ ಲೀಟ್ರ್ 30 ಸಮಥಿಂಗ್ ಇದೆ ಅಷ್ಟೇ, ಜಾಸ್ತಿ ಏನಲ್ಲ. ಚಡ್ಡಿ ಹರಿದೋಗುತ್ತೆ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ. ತೋರಿಸು ಪ್ಯಾಂಟ್ ಹಾಕಿದ್ದಾನೆ ಅದಕ್ಕೆ. ಪ್ಯಾಂಟ್ ಹಾಕಿದ್ದಾನೆ, ಚಡ್ಡಿ ಅರ್ಥ ಹೋಗ್ತಾನೆ. ಅದ್ರ ಜಿಪ್ಪರ್ ಜೋಗಿದೆ. ಮತ್ತು ಈ ಗಾಡಿ ಜೊತೆ ನೀನು ಅಲ್ಲ ಯಾಕೆ ತೋರಿಸ್ಬೇಕು ನಾನು? ನನಗೆ ಅಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಮಾಡಲಿ. ಅವ್ನು ಓನರ್ ಗೊತ್ತಿದೆ, ನನ್ನ ಕರೆಕ್ಷನ್ ಹೇಳ್ತಿದ್ದಾನೆ ಅವನು. ಹಾಗೆ ಹೇಳು. ಗಾಡಿ ಹೊಸ ತೊಗೊಂಡಾಗ ಇದ್ರ ಜೊತೆ ಆಕ್ಸೆಸರೀಸ್ ಏನು ಕೊಡೋಲ್ಲ. ಲೈಕ್ 2.8 ಸಮಥಿಂಗ್ ಆಗುತ್ತೆ ಅಂತ ಗಾಡಿದು ಅಮೌಂಟು. ಇದೆಲ್ಲ ಸಪ್ರೇಟ್ ಹಾಕ್ಸ್ಬೇಕು. ಸೈಡ್ ಪ್ಯಾನಲ್ 3000 ಸಮಥಿಂಗ್. 69 3000 ಕೊಟ್ಟು ಹಾಕ್ಸ್ಬೇಕು. ಬೇಕಂದ್ರೆ ಹಾಕ್ಸು, ಬೇಡಂದ್ರೆ ನಾರ್ಮಲ್ ಆಗಿ ಹೋಗು. ಇದು ಫ್ರೀ ಸೈಡಿಗೆ
ಸೈಡ್ ಪೆನ್ನೆಲ್ಲ ಹಾಕ್ಸೋಕ್ಕೆ. ಮತ್ತು ಹ್ಯಾಂಡ್ ಗಾರ್ಡ್ ಒಂದು ಸೈಡ್ ಇಲ್ಲ ಒಂದು ಸೈಡ್ ಅಷ್ಟೇ ಇರೋದು. ಯಾಕಂದರೆ ಈ ಅಣ್ಣ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬೆಂಡ್ ಮಾಡಿರೋದು ನಾನು. ಓನರ್ ಏನಾಗಲ್ಲ ಪಾಪ ಓನರ್. ಅದಕ್ಕೆ ಮತ್ತೆ ಸೈಡಿನ ತೆಗೆ ಸೈಡಿಗೆ ಇಟ್ಟಿದ್ದಾನೆ. ನೋಡಿ ಇಲ್ಲ ಇಲ್ಲಿ ತೋರಿಸಿ ಒಂದೇ ಸೈಡ್ ಇರೋದು ನೋಡಿ. ಲೆಫ್ಟ್ ಹ್ಯಾಂಡ್ ಇಂಪಾರ್ಟೆಂಟ್ ಯಾವತ್ತೂ ನೋಡಿ ಹಿಂಗೆ ಮಾಡೋಕ್ಕೆ. ಅದೇ ಸ್ಟಿಕ್ಕರ್ ತೋರಿಸು. ನಿಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನಮ್ಮ ಕರುನಾಡು ನಮ್ಮ ಕರುನಾಡು ಏನೋ ಹೇಳ್ತಾ ನಮ್ಮ ಕರುನಾಡು. ಎಷ್ಟು ಸರ್ತಿ ಹೇಳ್ತೀವ್ರು ಸಾಕು ಒಂದು ಇನ್ನೊಮ್ಮೆ ಹೇಳೋದಾ? ಅಂತ ಮೇಲೆ ಮೇಲೆ ಇದೇನಿದು? ಹಾಂ ಮೇಯ್ನ್. ಹಾಂ ಇದು ಗಾಡಿ ತುಂಬ ಹೀಟ್ ಆದಾಗ ಫ್ರಿಜ್ ಥರ ಸೌಂಡ್ ಬರುತ್ತೆ. ಅದು ರೇಡಿಯೇಟರ್ ಕಣಲ್ಲೂ. ನೋಡಿ ಗೈಸ್ ಇದು ಫ್ರಿಜ್ ಅಂತ ಹೇಳಿಲಿ. ಸೇಮ್ ಫ್ರಿಜ್ ಥರ ಇನ್ನು ಸೌಂಡ್. ಮಿಲ್ಕ್ ಇಲ್ಲ ಇದ್ರಲ್ಲಿ ಇಡ್ಬೋದು ಅವನಿಗೆ. ಕೇಳಿದ್ರೆ ಇದು ಕೂಲ್ ಇಂಜಿನ್ ಕೂಲ್ ಮಾಡುತ್ತೆ ಅಂತ. ಮತ್ತೇನು ಫ್ರಿಜ್ ಅಲ್ವಾ ಅದು? ಎಷ್ಟು ಟೈರ್ ಉಂಟು? ಟಯರ ಟೈರ್ ಗೊತ್ತಿಲ್ಲ ನೋಡಿ. ಇಲ್ಲಿ ಎರಡೇ ಕಾಣಿಸ್ತಿರೋದು. ನಾನು ಸ್ಟೆಪ್ನಿ ಇದೆಯಾ ಅಂತ ನೋಡಿದೆ. ಎಸ್ ಹೋಗುವ ಹಿಡ್ಕೋ ನಿಂದು. ಇವನ್ ಗಾಡಿ ಎಷ್ಟು ಸರಿ ಬೀಳಿಸಿದಾನಂದರೆ ಇಲ್ಲಿ ರೈಟ್ಗೆ ನಿಮಗೆ ಪ್ರೂಫ್ ಬೇಕು ತಾನೆ. ಇಲ್ಲಿ ನೋಡಿ ರೈಟ್ ಇಂಜಿನ್ ಇದು ಸೈಲೆನ್ಸರ್ಗೆ ಎಷ್ಟು ಸ್ಕ್ರ್ಯಾಚ್ ಹಾಕಿದ್ದಾನೆ ಬಿದ್ದು ಬಿದ್ದು ಬಿದ್ದು. ಪೇಂಟ್ ಹಾಕ್ಸಿ ಅವಾಗಲೇ ದಬಾಕೊಂಡಿದ್ದೆ ಗಾಡಿ. ಅದಕ್ಕೆ ಹೇಳೋದು ಅಡ್ವೆಂಚರ್ ಗಾಡಿ ಅಂತ. ಅಡ್ವೆಂಚರ್ ಇಸ್ ಲೈಕ್ ಡೂಯಿಂಗ್ ಅಡ್ವೆಂಚರ್. ಅಡ್ವೆಂಚರ್ ಅಂದಮೇಲೆ ಇದರ ಕಾಮನ್ ಬೀಳೋದು ಎದ್ದೇಳೋದು. ಇನ್ನೊಂದು ಮೇನ್ ಥಿಂಗ್ ಹಾಂ ಇಲ್ಲಿ ಹಚ್ಚಿದ್ದಾನೆ ನೋಡಿ ಇಲ್ಲಿ ಬಿದ್ದಿದೆ ಸ್ಕ್ರ್ಯಾಚ್. ಇದಂತೂ ಫುಲ್ ಸೈಡಿಗೆ ತೆಗೆದಿಟ್ಟಿದ್ದಾನೆ. ಇದು ಹ್ಯಾಂಡ್ ಗಾರ್ಡು ಮುರಿದೆ ಅದು ಫುಲ್ ಬೆಂಡಾಗಿ ಹೋಗಿತ್ತು, ತೆಗ್ದಾಕ್ಬಿಟ್ಟಿದ್ದೀವಿ ಆಚೆ. ಇದು ಹಾಕಿದ್ದಕ್ಕೆ ಎಷ್ಟು ಒಳ್ಳೆ ಇದು ಹಾಕಿದ್ದಕ್ಕೆ ಎಷ್ಟು ಒಳ್ಳೇದು ಗೊತ್ತಾ? 69 ಇಂದ ಎಷ್ಟು ಉಪಯೋಗ ಆಗಿದೆ ಅಂದರೆ ಇಲ್ಲಿ ಎಷ್ಟು ಪ್ರೆಷರ್ ತಡೆದಿದೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಇದು ಟ್ಯಾಂಕಿಗೆ ಒಂಚೂರು ಸ್ಕ್ರ್ಯಾಚ್ ಬರಲಾದಂಗೆ ನೋಡಿದೆ, ಅದು ಇಂಪಾರ್ಟೆಂಟ್. ಆದರೂ ಬೋಳಿ ಮಕ್ಕಳು ಯಾರೋ ಸ್ಕ್ರ್ಯಾಚ್ ಮಾಡೋಗಿದ್ದಾರೆ ಇಲ್ಲಿ. ಹಾಂ ನೋಡಿ ಕಾಣಿಸ್ತಾ? ಹಾಂ ನೋಡಿ ಫಸ್ಟ್ ಡೇನೆ ಪಾಪ ತಂದು ನಿಲ್ಸಿದ್ದಾನೆ. ಫಸ್ಟ್ ಡೇ ಸ್ಕ್ರ್ಯಾಚ್ ಹಾಕಿದ್ದಾನೆ ಅವನು. ಎಷ್ಟು ಬೇಜಾರಾಯ್ತು ಹುಡುಗಂಗೆ, ಪಾಪ ಅಳ್ತಾ ಇದ್ದ. ಏನು ಮಾಡ್ತೀರಾ ಹುಡುಗರ ಕಷ್ಟ ಹಿಂಗೆ ಇರೋದು. ಮಕ್ಕಳೆಲ್ಲ ಬೋಳಿ ಮಕ್ಕಳು. ಸರಿ ಇವಾಗ ಎಲ್ಲಿ ಹೋಗೋದು ನೆಕ್ಸ್ಟ್ ರೈಡ್ ಎಲ್ಲರೂ ಕದ್ರಿ ಪಾರ್ಕಿಗೆ ಹುಡುಗಿರ ಜೊತೆ ಹೋದರೆ ನಾನು ನಮ್ಮ ಮಚ್ಚ ಹುಡುಗಿ 3 ಜನ ಹೋಗ್ತೀವಿ. ಅವನು ನಿಂದು ಸಹ ನೀನು ಬಾ. ನಾನು ಹೋಗ್ತಿದ್ದೀನಿ ಬಾಯ್. ಮಗು ಹೆಣ್ಮಗು ಇಲ್ಲಿ 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 ಇವ್ರು ಹೆಣ್ಮಕ್ಳು ಗಾಡಿ ಓಡ್ಸೋಕೆ ಬರ್ತಾ ಇಲ್ವಾ? ಹಿಂದೆ ಕೊಡ್ತಾನೆ ಇವನು. ಅಚ್ಚಾ ನಿಂದು ಅಡ್ವೆಂಚರ್ ಇವತ್ತು ಅಡ್ವೆಂಚರ್ ಆಗಿ ಹೋಗ್ತಿದೆ. ಹಾಂ ಫ್ರೆಂಡ್ಸ್ ಗೈಸ್ ನಾನೀಗ ಫಸ್ಟ್ ಟೈಮ್ ಓಡಿಸಿದ್ದೀನಿ. ಫಸ್ಟ್ ಟೈಮ್ ಅದರಲ್ಲಿ ಉಂಟು ಅಡ್ವೆಂಚರ್ ಗಾಡಿ HD ಅಡ್ವೆಂಚರ್ ಓಡಿಸ್ತಿದ್ದಾನೆ. ನಾನು ರಿವ್ಯೂ ಕೊಟ್ಟಿದ್ದೀನಿ, ಒಳ್ಳೆ ರಿವ್ಯೂ ಕೊಟ್ಟಿದ್ದೀನಿ. ನಂದರಲ್ಲಿ ಬರ್ತದೆ ಒಂದು ಯೂಟ್ಯೂಬ್ ಚಾನಲ್. ಮೊಟ್ಟೆ ಚೆನ್ನಾಗುಂಟು, ಬ್ರೇಕ್ ಹಾಕಿದ್ಮೇಲೆ ಮೊಟ್ಟೆ ಹೊಡೆದೋಗಿರ್ತದೆ ನೋಡ್ಬೇಕಷ್ಟೇ. ಅದು ಹೊಟ್ಟೆ ಅಲ್ಲ ಮೊಟ್ಟೆ. ಹೊಟ್ಟೆಗೆ ಮೊಟ್ಟೆಗೆ ಡಿಫ್ರೆನ್ಸ್ ನೋಡ ಇವನು ಒಂದು ರೈಡ್ ಹೋಗಿ ಬಂದಮೇಲೆ ಅಲ್ಲಿ ಮೊಟ್ಟೆ ಹೊಡೆದಿದ್ರೆ ಆಮ್ಲೆಟ್ ಮಾಡ್ಕೊಂತೀನೋ ಅಷ್ಟೇ. ಸರಿನಾ? ನಾನ್ ವೆಜಿಟೇರಿಯನ್, ಅವ್ನು ಮಾತ್ರ ತಿಂತಾನೆ ಇಲ್ಲ ಇವನು ಅಂತೀನಿ. ಇಲ್ಲ ಎಗ್ ರೈಸ್ ಮಾಡಿಬಿಡೋದು ಎಲ್ಲರೂ ತಿನ್ನೋದು. ಆ್ಯಕ್ಚುಲಿ ವಿಡಿಯೋ ಏನಕ್ಕೆ ಮಾಡ್ತಿರೋದಂತಂದರೆ ಗಾಡಿ ಒಂದು ಕೈಲಿ ಕೊಡ್ತಿರೋದು ನಂಬಿಕೆ ಇಲ್ಲ, ಏನಾದರೂ ಆದರೆ ರೆಡಿ ಮಾಡಿಸ್ಲಿ ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಬೇರೆ ಏನೇನು ಇಂಟೆನ್ಷನ್ ಇಲ್ಲ. ನೋಡಿ ಓನರ್ಗೆ ಎಷ್ಟು ಭಯ. ಕುಕ್ಕಂತಿದೆ. ಅಣ್ಣ ಗೇರ್ ಹಾಕೋದು ಕೇಳ್ತಿದ್ದಾನೆ. ಏ ಹಾಂ ತಿರುಗಿಸ್ಬೇಡ ಅಲ್ಲೇ ಇರಲಿ. ಗಾಡಿ ಟರ್ನ್ ಮಾಡಬೇಡ ಅಲ್ಲೇ ಇರಲಿ. ಗೊತ್ತು ಅಣ್ಣಗೆ ರೈಡಿಗೆ ರೆಡಿ ಆಗ್ತಿದ್ದಾನೆ ನೋಡಿ ಗೈಸ್. ಫಸ್ಟಿಗೆ ಚಡ್ಡಿ ಹಾಕ್ತಾನೆ ತಲೆಗೆ. ಚಿಕ್ಕ ಮಗು ಚಡ್ಡಿ ಗುರದು. ಅದು ಹೆಲ್ಮೆಟ್ ತಗೋಬೇಕಾದ್ರೆ ಅಲ್ಲೇ ಹೇಳಿದ್ದು ಹಾಕಿದ್ರು ಒಳಗಡೆ ನೋಡಿಲ್ಲ. ಇದೆ ಚಿಕ್ಕ ಮಗು ಚಡ್ಡಿ ಅದು. ಅದಕ್ಕೆ ಬಂದಮೇಲೆ ಎಲ್ಲ ಓಪನ್ ಮಾಡಿ ನೋಡ್ಬೇಕಂತ ಬುಕ್ ಇಟ್ಟಂಗೆ ಎಲ್ಲ ಬ್ಯಾಗಲ್ಲಿ ಬುಕ್. ಈಗ ಹೆಲ್ಮೆಟ್ ಹಾಕ್ತಾನೆ ನೋಡಿ ಅಣ್ಣ. ಅವನಕ್ಕಿಂತ ಅವ್ನು ಹೆಲ್ಮೆಟ್ ದೊಡ್ಡದು ಉಂಟು. ಐ ಮೀನ್ ಒಂದು ಹೆಲ್ಮೆಟ್ ಒಂದು ಓನರ್ ಇದ್ದು ನೋಡಿ. ಇವನು ನೋಡು ಪಾಪ ವಿಡಿಯೋಗೋಸ್ಕರ ಚಿಕ್ಕ ಹೆಲ್ಮೆಟ್ ಹಾಕಿದ್ದಾನೆ ನೋಡಿ. ಇದು ಅಕೌಂಟ್ ನಂದು ವಿಡಿಯೋಗೋಸ್ಕರ ಪಾಪ ಎಲ್ಲ ದಾನ ಮಾಡ್ತಿದ್ದಾನೆ. ನೋಡಿ ದಾನಶೂರ ಕರ್ಣ. ಅದು ಸಾಂಗ್ ಇದೆ ಅದಾದರೂ ಅದು ಇದು ಇದುಂಟ ಯಾವುದು ಮೂವಿ ಅದು ದರ್ಶನ ಇದು ಸಾಹುಕಾರ ಯಜಮಾನ. ಹಾಂ ಇದು ನೀವು ಅದು ಮಿಸ್ ಆಗಿ ಇದು ಬಂದುಬಿಟ್ರೆ ಕಾಪಿ ವಾಯ್ಸಿಂದ ಈ ಒಂದು ಸಾಂಗ್ ಆಡ್ತಲ್ಲ ಅದು ಕಾಪಿರೈಟ್ ಬರ್ತಂತೆ. ಅವ್ರು ಕಂಪೋಸ್ ಮಾಡಕ್ಕೆ ಕರಿತಾರೆ ಮತ್ತೆ. ಜಿ ಕನ್ನಡ ಹೋಗ್ತಾನೆ ಜಿ ಕನ್ನಡಕ್ಕೆ ಸರಿಗಮಪಕ್ಕೆ. ಬೇಡ ಮಚ್ಚ ನೋಡಿ ನೋಡಿ ಗೈಸ್ ಹೆಲ್ಮೆಟ್ ನೋಡಿ ಒಂದು ಮ್ಯಾಜಿಕ್ ತೋರಿಸಲ ಮ್ಯಾಜಿಕ್. ಸೂಪರ್. ನೀನು ಮ್ಯಾಜಿಕ್ ತೋರಿಸ್. ಮ್ಯಾಜಿಕ್ ಇದರಲ್ಲಿ ವಯಸ್ಸರೇ ಇಲ್ಲ. ಅದೇ ನಾನು ಮ್ಯಾಜಿಕ್ ತೋರಿಸ್ತೀನಿ ಭಯ ಪಡ್ ನೀನು.
ಕಾಣಲ್ಲ ಗುರು ಅದು ಆ್ಯಪ್ಸ್ ಅದು ಸೈಕಲ್ ಅಲ್ಲ ಮತ್ತೆ ಅದು ಬೈಕ್ ಅಣ್ಣನಿಗೆ ಟೆಸ್ಟ್ ಮಾಡ್ತಿದ್ದಾನೆ, ಬ್ರೇಕ್ ಟೆಸ್ಟ್. ಅಣ್ಣಂದು ಬೀಚ್ ಎಲ್ಲೆಲ್ಲಿ ಬಂದಿದೆ ಈಗ ಪಾಪ. ಫಸ್ಟ್ ಡೇ ಹೆಲ್ಮೆಟ್ ಹಾಕಿದ್ದು, ಇವತ್ತೇ ಫುಲ್ ಟೈಟ್ ಇದೆ. ಫುಲ್ ಟೈಟ್ ಬ್ರೋ, ಫುಲ್ ಟೈಟ್. ಏನು ಮಾಡೋದು? ಈ ಒಂದು ಹೆಲ್ಮೆಟ್ ನೋಡಿ ಗೈಸ್, ಅಂಬರೀಷ್ ಥರ ಉಂಟು. ಅಂಬರೀಷ್ ಅಣ್ಣ ಹೌದು, ಇದು ಸಾಕಿಷ್ಟು ಜಾಸ್ತಿ. ಕದ್ರಿ ಪಾರ್ಕ್. ಏಯ್ ಸೈಡಿ ಬರೋ ಗಂಡು. ಇನ್ಕ್ರೆಡಿಬಲ್ ಇಂಡಿಯಾ, ಇನ್ಕ್ರೆಡಿಬಲ್ ಕದ್ರಿ ಅಂತ ಇಲ್ಲ ಅದು. ದಿಸ್ ಈಸ್ ಕದ್ರಿ ಪಾರ್ಕ್. ಅಂದರೆ ದೊಡ್ಡದಾಗಿ ಎಂಟ್ರಿ ಹೋಗಿ ಅಂತ. ನಂಗೆ ಒಳ್ಳೆ ಬೆಂಗಳೂರು ಬಂದಿರೋ ಫೀಲ್ ಆಗ್ತಿದೆ. ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್. ಅಷ್ಟೇ, ಮುಂದೆ ಕೇಳಲ್ಲ. ಐಸ್ ನಿಮಗೆ ಬರುತ್ತೆ ಅದು. ದಿಸ್ ಈಸ್ ಕದ್ರಿ ಪಾರ್ಕ್. ಓಯ್ ಅದು ನಿನ್ನ ವೇಟ್ ನೀನು ಎತ್ತೋದು. ಇದು ಫ್ಯಾಮಿಲಿ ಮೆಂಬರ್ಸಿಗೆ ಯೂಸ್ ಆಗಂತ. ನಿನಗೆ ಯೂಸ್ ಇಲ್ಲ, ನಿಮ್ಗೆ ಯಾಕೆ? ರಚಿತ್ ಪವರ್ ಹಾಕು. ಸೇ ಪಾಪ ಬ್ರ್ಯಾಂಡ್ ನೋಡಿ ಹುರ್ಕೊಂತಾನೆ ಗುರು. ಬ್ರ್ಯಾಂಡ್ ಈ ಥರ ಸೈಕಲ್ ಓಡ್ಸೋಕ್ಕೆ 20,000 ಕೊಟ್ಟು ತಗೊಂಡ. ಕದ್ರಿಲಿ ಫ್ರೀ. ಈ ಮಕ್ಕಳು ಹೊಸ ಗೇಮ್ ಮಾಡಕ್ಕೆ ಬಂದಿದ್ದಾರೆ ನೋಡಿ. ಏ ಮಕ್ಕಳೇ, ಅವನಿಗೆ 15 ತುಂಬಿಲ್ಲ ಇನ್ನು. ಮಕ್ಕಳ ಜೊತೆ ಎಲ್ಲ ಆಚೆ ಬಂದರೆ ಇದೇ ಕತೆ. ನೋಡಿ ನಗು, ನೋಡು. ಹೇ ಅದು ಕೊಟ್ಟಿದಾರ ಅಂತೆ. ಕದ್ರಿ ಟ್ರೈನ್ ಎಕ್ಸ್ಪ್ರೆಸ್, ಕದ್ರಿ ಎಕ್ಸ್ಪ್ರೆಸ್ ಇಲ್ಲ ಕದ್ರಿ ಡೈರೆಕ್ಟ್ ಟ್ರೈನ್ ಇದು. ಪ್ರಿಂಟ್ ಹಾಕಿ. ಅಲ್ಲ, ಈ ಟೈಗರ್ಗೆ ಇವನು ಹೇಳಿರೋದು ಲಯನ್. ಟೈಗರ್ ಇದ್ದಂಗೆ ಐತೆ, ಒಳ್ಳೆ ಕಾಡು ಪಾಪ ಇದ್ದಂಗೆ ಈಗ ನೋಡಿ ಗೈಸ್, ಚಿಂಪಾಂಜಿ. ಇವನ್ ಫೋಟೋ ಉಂಟಲ್ಲಿ ನೋಡಿ, ಚಿಂಪಾಂಜಿ. ಅಲ್ಲಿದ್ದಾನೆ ನೋಡಿ ರಕ್ಷಿತ್, ಲಾಸ್ಟಲ್ಲಿ ಕೂತಿದ್ದಾನೆ. ಫ್ರೆಂಡ್ಸ್ ಗೈಸ್, ಇಷ್ಟೊತ್ತೊಂದು ರೀಲ್ ಶೂಟ್ ಮಾಡಿದ್ದೀವಿ ಈ ಕದ್ರಿ ಪಾರ್ಕಲ್ಲಿ. ಇವರೇ ರೀಲ್ ಸ್ಟಾರ್ಸ್ ಗೈಸ್. ಈಗ ಒಂದು ಲೈಕ್ ಮಾಡಿದ್ದಕ್ಕೆ, ರೀಲ್ಸ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ರಿಯಲ್ ಸ್ಟಾರ್ಸ್ ಅಲ್ಲ, ರೀಲ್ ಸ್ಟಾರ್ಸ್. ಹೇಳ್ಬಾರ್ದು ನೀವು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಲಿಂಕ್, ಮತ್ತೆ ಲೈಕ್ ಮಾಡಿ ಆಮೇಲೆ. ಓಕೆ, ಬಾಯ್ ಗೈಸ್, ಮತ್ತೆ ಸಿಗುವ ಗೈಸ್. ಸಂಜೆ ಟೈಮು 5 ಗಂಟೆ ಮೇಲೆ ಆಯಿತು. ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಬಂದಿರೋದು. ಆಂಜನೇಯ ದೇವಸ್ಥಾನದ ಆಶೀರ್ವಾದ. ಇವಾಗ ನಾವು
ಏನಾದರೂ ತಿನ್ನಲಿಕ್ಕೆ ಅಂತ ಆಚೆ ಹೋಗ್ತಿದ್ದೆ, ಹೊಟ್ಟೆ ಹಸಿವು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಮತ್ತು ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ವೀಕ್ ಕಾಡ್ಕಿಲಲ್ಲೇ ಇರಬೇಕು. ಓಕೆ ಫ್ರೆಂಡ್ಸ್, ಬೈ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲ ಮಾಡಿ. ಧನ್ಯವಾದಗಳು.